ಗೀತಾ ಮಹಾತ್ಮೆ ಭಗವದ್ಗೀತೆಯ 3ನೇ ಅಧ್ಯಾಯದ 40ನೇ ಶ್ಲೋಕದಲ್ಲಿ ಭಗವಂತನು ಹೀಗೆ ಹೇಳಿದ್ದಾನೆ. ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ. ಕಾಮವು ಮನಸ್ಸು ಮತ್ತು ಬುದ್ಧಿ ಇವುಗಳ ಮೂಲಕ ಜ್ಞಾನವನ್ನು ಆವರಿಸಿ ಜೀವಾತ್ಮನನ್ನು ಮೋಹಗೊಳಿಸುತ್ತದೆ. ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇವೆಲ್ಲವೂ ಈ ಕಾಮದ ವಾಸಸ್ಥಳ. ಮನಸ್ಸು, ಬುದ್ಧಿ, ಇಂದ್ರಿಯಗಳು ಮನುಷ್ಯನ ಹತೋಟಿಯಲ್ಲಿ ಇಲ್ಲದಿದ್ದಾಗ ಕಾಮವು ತನ್ನ ಅಧಿಕಾರವನ್ನು ಸ್ಥಾಪಿಸಿಕೊಂಡು ಬಿಡುತ್ತದೆ. ಆದ ಕಾರಣ ಶ್ರೇಯಸ್ಸನ್ನು ಬಯಸುವ ಮನುಷ್ಯನು ಇಂತಹ ಕಾಮರೂಪಿ ವೈರಿಯನ್ನು ಬೇಗನೆ ನಮ್ಮ ಚಿತ್ತದಿಂದ ಹೊರಹಾಕಿ ಅದನ್ನು ಮನೋನಿಗ್ರಹದಿಂದ ನಾಶಪಡಿಸಬೇಕು. ಇಲ್ಲವಾದಲ್ಲಿ ಇದು ಮನೆಗೆ ನುಗ್ಗಿದ ವೈರಿಯಂತೆ ಮನುಷ್ಯನ ಜೀವನವೆಂಬ ಅತಿ ಅಮೂಲ್ಯವಾದ ಧನವನ್ನು ನಾಶ ಮಾಡಿಬಿಡುತ್ತದೆ ಹಾಗೂ ಮನುಷ್ಯನ ವಿವೇಕ ಶಕ್ತಿಯನ್ನು ಹಾನಿ ಮಾಡಿ ಅವನನ್ನು ಪಾಪಕೂಪದಲ್ಲಿ ದೂಡಿ ಅಧಃಪತನಗೊಳಿಸುತ್ತದೆ. ಆದ್ದರಿಂದ ಮಾನವರು ತಮ್ಮ ಮನೋನಿಗ್ರಹದಿಂದ ತಪ್ಪು ದಾರಿಯನ್ನು ಹಿಡಿಯಬಾರದು. ಕಾಮಲಾಲಸೆ ಬಿಟ್ಟು ಕ್ಷಣಿಕ ಸುಖಕ್ಕಾಗಿ ತನ್ನ ಅತ್ಯಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ಗೀತೆಯು ವೇದ ಉಪನಿಷತ್ತುಗಳ ಸಾರದಿಂದಲೇ ತುಂಬಿಕೊಂಡಿದೆ. ಉದಾಹರಣೆಗೆ, ಹಾಲಿನಲ್ಲಿ ತುಪ್ಪವಿರುತ್ತದೆ, ಆದರೆ ಹಾಲನ್ನೇ ಕುಡಿದಾಗ ತುಪ್ಪದ ರುಚಿ ಸಿಗುವುದಿಲ್ಲ. ಅದನ್ನು ಮೊಸರು ಮಾಡಿ ಕಡೆದಾಗ, ಬೆಣ್ಣೆಯಾಗಿಸಿ ಬಳಿಕ ಸಂಸ್ಕರಿಸಿದಾಗ ಅದರ ರುಚಿ ಗೊತ್ತಾಗುತ್ತದೆ. ಕಬ್ಬಿನಲ್ಲಿ ಎಲ್ಲ ಕಡೆ ಸಿಹಿ ತುಂಬಿರುತ್ತದೆ, ಆದರೆ ಅದನ್ನು ಗಾಣಕ್ಕೆ ಕೊಟ್ಟು ಹಿಂಡಿ ರಸ ತೆಗೆದಾಗ ಕುಡಿಯಲು ಸಿಹಿಯಾಗಿ ಅಮೃತದಂತೆ ಸವಿಯಾಗಿರುತ್ತದೆ. ಹಾಗೆ ಭಗವದ್ಗೀತೆಯು ಮೊದಮೊದಲು ಓದಲು ಕಷ್ಟಕರವಾಗಿ ತೋರುತ್ತದೆ. ಅದನ್ನು ಶ್ರದ್ಧಾ ಭಕ್ತಿಯಿಂದ ನಿತ್ಯ ಓದುತ್ತಾ ಹೋದರೆ ಅದರ ಸ್ವಾದ ತಿಳಿಯುತ್ತದೆ. ಆತ್ಮವನ್ನು ರಥಿಕ, ಶರೀರವನ್ನು ರಥ, ಬುದ್ಧಿಯನ್ನು ಸಾರಥಿ ಎಂದರಿತು ಮನಸ್ಸೆಂಬ ಲಗಾಮಿನಿಂದ ಇಂದ್ರಿಯಗಳೆಂಬ ಕುದುರೆಗಳನ್ನು ಕಟ್ಟಿಹಾಕಿ ಭಗವಂತನ ಸ್ಮರಣೆ ಮಾಡುತ್ತಾ ಪರರಿಗೂ ಗೀತಾಮೃತವನ್ನು ಉಣಿಸುತ್ತಾ, ಭಜಿಸುತ್ತಾ, ಪಠಿಸುತ್ತಾ ನಮ್ಮ ಅಮೂಲ್ಯವಾದ ಮಾನವ ಜೀವನವನ್ನು ಅನುಭವಿಸಬೇಕು. ಹರಿ ಓಂ.